ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ತಿರುಗಿನೊಂದು ಆವೃತ್ತಿ ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳನಾಗಿದ್ದೇನೆ. ಈ ದಿನ ಕೂಡ ನಾವೊಂದು ಚಿಕ್ಕ ಆತ್ಮೀಕ ಸಂದೇಶವನ್ನು ನಾವು ಧ್ಯಾನಿಸೋಣ. ಕ್ರೈಸ್ತರು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರಬೇಕು. ಅದಕ್ಕೆ ಆಧಾರವಾಗಿ ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಾಕ್ಯ. ಆ ವಾಕ್ಯದಲ್ಲಿ ಈ ವಿಧವಾಗಿ ಬರೆಯಲ್ಪಟ್ಟಿದೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿ. ಹೌದು, ವಿಶೇಷವಾಗಿ ದೇವ ಮಕ್ಕಳು ಯಾವಾಗಲೂ ಉಪಕಾರವನ್ನ ಮಾಡುವವರಾಗಿರಬೇಕು. ಪ್ರತಿಯೊಬ್ಬರಿಗೆ ನಾವು ಯಾರಿಗಾದರೂ ಅಪಕಾರ ಮಾಡಬಾರದು, ಆದರೆ ನಮ್ಮಿಂದ ಸಾಧ್ಯವಾದಷ್ಟು ನಾವು ಉಪಕಾರವನ್ನ ಮಾಡುವವರಾಗಿರಬೇಕು. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ನಾವು ನೋಡುತ್ತೇವೆ, ನಿನಗೆ ಉಪಕಾರ ಮಾಡಲು ನಿನ್ನ ಕೈಲಾಗುವಾಗ ಅದನ್ನು ಮಾಡು ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ಇದನ್ನು ಹೇಳುವಾಗಲೇ ನನಗೊಂದು ಚಿಕ್ಕ ಉದಾಹರಣೆ ನನಗೆ ನೆನಪಿಗೆ ಬರುತ್ತದೆ. ಒಂದು ಊರಿನಲ್ಲಿ ಒಬ್ಬ ರೈತ ತನ್ನ ಹೊಲದ ಕೆಲಸ ಮಾಡುವಾಗ ಏನೋ ಒಂದು ರೀತಿಯ ಕಿರುಚಾಟ ಕೇಳಿ ಬಂದಿತ್ತು. ತಕ್ಷಣ ಆ ಕಡೆಗೆ ಹೋಗಿ ನೋಡಿದರೆ ಅಲ್ಲಿ ಒಬ್ಬ ಹುಡುಗ ಬಾವಿಯಲ್ಲಿ ಬಿದ್ದು ಪ್ರಾಣಾಪಾಯದಿಂದ ಸಹಾಯಕ್ಕಾಗಿ ಕಾಪಾಡಿ ಕಾಪಾಡಿ ಎಂದು ಕೂಗುತ್ತಿದ್ದನು. ಆ ಕಾರ್ಯವನ್ನ ನೋಡಿದಂಥ ರೈತ ಒಂದು ಕ್ಷಣ ವ್ಯರ್ಥ ಮಾಡದೆ ತಕ್ಷಣ ಬಾವಿಗೆ ಜಿಗಿದು ಆ ಮುಳುಗುವಂತ ಹುಡುಗನನ್ನ ಕಾಪಾಡಿ ಮೇಲಕ್ಕೆ ತಂದು ಅವರ ಪ್ರಾಣವನ್ನ ಕಾಪಾಡಿ ಧೈರ್ಯ ತುಂಬಿ ಆ ಹುಡುಗನನ್ನ ಮನೆಗೆ ಕಳುಹಿಸಿದ. ಮರುದಿನ ಆ ರೈತನ ಮನೆ ಮುಂದೆ ಬೆಳೆ ಬಾಳುವ ಕುದುರೆ ಗಾಡಿ ಬಂದು ನಿಂತಿತ್ತು. ಆ ಕುದುರೆ ಗಾಡಿಯಿಂದ ದುಬಾರಿ ಬೆಳೆ ಬಾಳುವ ಬಟ್ಟೆ ಆಭರಣ ಧರಿಸಿದ ಒಬ್ಬ ದೊಡ್ಡ ಮನುಷ್ಯನ ಇಳಿದು ಸೀದಾ ಆ ರೈತನ ಮನೆಗೆ ಬಂದ. ಆ ರೈತ, ಸ್ವಾಮಿ ಯಾರು ನೀವು, ಯಾರು ಬೇಕೆಂಬುದಾಗಿ ಕೇಳಿದಾಗ ಆ ಶ್ರೀಮಂತ ಮನುಷ್ಯ ಹೇಳ್ದ, ನಮಸ್ತೆ, ನಾನು ಪಕ್ಕದ ಊರಿನಲ್ಲಿ ಇರ್ತೇನೆ. ನಿನ್ನೆ ನನ್ನ ಮಗ ಬಾವಿಯಲ್ಲಿ ಬಿದ್ದ, ಆದರೆ ನೀವು ಅವನನ್ನು ಕಾಪಾಡಿದ್ರೆ, ಅವನು ಕಾಪಾಡದೇ ಇದ್ರೆ ಇವತ್ತು ನನ್ನ ಮಗನನ್ನ ಕಳೆದುಕೊಳ್ಳಬೇಕಾಗಿತ್ತು. ಅದಕ್ಕೆ ಕೃತಜ್ಞತೆಯಾಗಿ ನಿಮಗೇನಾದರೂ ಕೊಟ್ಟರು, ಏನು ಕೊಟ್ಟರೂ ಕೂಡ ಅದರ ಋಣ ತೀರುವುದಿಲ್ಲ. ಆದರೂ ಕೂಡ ಏನಾದರೂ ನಿಮಗೆ ಕೊಡಬೇಕೆಂಬುದಾಗಿ ನಾನು ಈ ಹಣ ಒಡವೆಯನ್ನ ನಿಮಗೆ ಕೊಡಲಿಕ್ಕೆ ಬಂದಿದ್ದೇನೆಂಬುದಾಗಿ ಹೇಳಿದಾಗ ಆ ರೈತ ಹೇಳಿದ, ಸರ್ ಕ್ಷಮಿಸಿ, ನಾನು ಪ್ರತಿಫಲವನ್ನ ಅಪೇಕ್ಷಿಸಿ ಈ ಕೆಲಸವನ್ನ ಮಾಡಲಿಲ್ಲ. ಒಂದು ಜೀವ ಅಪಾಯದಲ್ಲಿದ್ದಾಗ ಅದನ್ನು ಕಾಪಾಡುವಂತ ಸಹಾಯವನ್ನ ಮಾಡಿದ್ದೇನೆ. ದಯಮಾಡಿ ಈ ಹಣವಾಗಲಿ ಬಂಗಾರವಾಗಲಿ ನನಗೆ ಬೇಡ ಎಂಬುದಾಗಿ ತಿರಸ್ಕರಿಸಿದ. ಅದೇ ಸಮಯಕ್ಕೆ ಆ ರೈತನ ಮಗ ಅಲ್ಲಿ ಬಂದು ಆ ದೊಡ್ಡ ಶ್ರೀಮಂತನಿಗೆ ನಮಸ್ಕರಿಸಿದ. ಆ ಶ್ರೀಮಂತ ರೈತನಿಗೆ ಕೇಳಿದ, ನಿನ್ನ ಮಗ ಏನು ಓದುತ್ತಿದ್ದಾನೆ? ಆ ರೈತ ಹೇಳಿದ, ಸ್ವಾಮಿ ಅವನನ್ನು ಸ್ವಲ್ಪ ಮಟ್ಟಿಗೆ ಓದಿಸಿದ್ದೇನೆ, ಮುಂದೆ ಓದಿಸ್ಲಿಕ್ಕಾಗಲಿಲ್ಲ, ಕಾರಣ ನಮಗೆ ಹಣದ ಸಹಾಯ ಅಷ್ಟಿಲ್ಲ, ಆದ್ದರಿಂದ ಈಗ ಹೊಲದಲ್ಲೇ ಕೆಲಸ ಮಾಡುತ್ತಿದ್ದಾನೆ ಎಂಬುದಾಗಿ ಹೇಳಿದ. ಈ ವಿಷಯವನ್ನ ಶ್ರೀಮಂತ ಕೇಳಿದಾಗ ಆ ಶ್ರೀಮಂತ ಆ ರೈತನಿಗೆ ಹೇಳಿದ, ನೋಡು, ನಿನ್ನ ಮಗನನ್ನ ನಾನು ನನ್ನ ಸ್ವಂತ ಖರ್ಚಿನಲ್ಲಿ ಓದಿಸ್ತೇನೆ, ಇದನ್ನು ಮಾತ್ರ ನೀನು ಬೇಡ ಅನ್ನಬಾರದೆಂಬುದಾಗಿ ಒತ್ತಾಯಪಡಿಸಿದ್ದಕ್ಕೆ ಆ ರೈತ ಕೂಡ ಆ ಮಾತಿಗೆ ಒಪ್ಪಿಕೊಂಡ ಮೇಲೆ ಅದು ಹಾಗೆ ಆ ಶ್ರೀಮಂತ ಆ ರೈತನ ಮಗನನ್ನ ಚೆನ್ನಾಗಿ ಓದಿ ಹಾಗೆ ದೊಡ್ಡವರ ವಿದ್ಯಾಭ್ಯಾಸವನ್ನ ಕೊಟ್ಟ. ಹೀಗೆ ದೊಡ್ಡವನಾಗಿ ಇಬ್ಬರು ಕೂಡ, ಆ ರೈತನ ಮಗ ಮತ್ತು ಶ್ರೀಮಂತನ ಮಗ ದೊಡ್ಡವರಾಗಿ ವಿದ್ಯಾವಂತರಾದರು. ಆದರೆ ಒಂದು ದಿವಸ ಶ್ರೀಮಂತ ಮಗನಿಗೆ ಒಂದು ಕಾಯಿಲೆ ಬಂತು. ಅದು ಯಾವ ರೀತಿಯ ಕಾಯಿಲೆ ಎಂಬುದಾಗಿ ಗೊತ್ತಾಗಲಿಲ್ಲ. ದೊಡ್ಡ ವೈದ್ಯರುಗಳು ಬಂದು ಪರೀಕ್ಷೆ ಮಾಡಿ ಗೊತ್ತಾಗದೆ ಎಲ್ಲರೂ ಕೈ ಬಿಟ್ರು. ಆದರೆ ಆ ಶ್ರೀಮಂತ ಓದಿಸಿದ ಆ ರೈತನ ಮಗ ಆ ಕಾಯಿಲೆಯನ್ನ ಕಂಡು ಹಿಡಿದು ಅದಕ್ಕೆ ತಾನೇ ಔಷಧಿ ಕೊಟ್ಟ. ಔಷಧ ಪರಿಣಾಮದಿಂದ ಶ್ರೀಮಂತನ ಮಗನ ಕಾಯಿಲೆ ಗುಣವಾಗಿ ಆರೋಗ್ಯವನ್ನ ಪಡೆದುಕೊಂಡ. ಆ ರೈತನ ಮಗ ಯಾರು ಗೊತ್ತಾ? ಜಗತ್ತಿನ ಪ್ರಖ್ಯಾತ ವಿಜ್ಞಾನಿ, ಪೆನ್ಸಿಲನ್ನು ಕಂಡು ಹಿಡಿದಂತ ಅಲೆಕ್ಸಾಂಡರ್ ಫ್ಲೆಮಿಂಗ್. ಇನ್ನು ಆ ಶ್ರೀಮಂತನ ಮಗ ಯಾರು ಗೊತ್ತಾ? ಬ್ರಿಟನ್ನ ಮಾಜಿ ಪ್ರಧಾನ ಮಂತ್ರಿ ವಿನ್ಸ್ಟನ್ ಚರ್ಚಿಲ್. ನೋಡಿ, ಒಬ್ಬ ವ್ಯಕ್ತಿ ಪ್ರತಿಫಲ ಅಪೇಕ್ಷಿಸದೆ ಸಹಾಯ ಮಾಡಿದಾಗ ಆ ರೈತನ ಮಗ, ಶ್ರೀಮಂತನ ಮಗ ದೊಡ್ಡ ವ್ಯಕ್ತಿಗಳಾಗಿ ಮಾರ್ಪಟ್ಟರು. ಪ್ರೀತಿಯ
ದೇವರ ಮಕ್ಕಳೇ, ಎಫೆಸ 4ನೇ ಅಧ್ಯಾಯ 32ನೇ ವಾಕ್ಯ ಹೇಳುವ ಪ್ರಕಾರ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿ, ಹೌದು ಪ್ರೀತಿಯ ದೇವ ಜನರೇ, ನಮ್ಮಲ್ಲಿ ಆದಂಥ ಉಪಕಾರವನ್ನ ಇನ್ನೊಬ್ಬರಿಗೆ ಮಾಡಲು ನಾವು ಉಪಕಾರವನ್ನ ಮಾಡುವಾಗ ನಿಶ್ಚಯವಾಗಿ ಅದರ ಮುಖಾಂತರವಾಗಿ ನಾನು ಹೇಳಿದಂಥ ಉದಾಹರಣೆಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕೂಡ ಸಂಭವಿಸಬಹುದು. ಆದ್ದರಿಂದ ಪ್ರತಿಯೊಬ್ಬರಿಗೂ ಉಪಕಾರವನ್ನ ಮಾಡುತ್ತಾ ನಾವು ಮುಂದುವರಿಯೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಈ ವಿಡಿಯೋ ನಿಮಗೆ ಆಶೀರ್ವಾದದಾಯಕವಾಗಿದ್ದರೆ ಇತರರಿಗೆ ಇದನ್ನು ಶೇರ್ ಮಾಡ್ರಿ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.